20 ಕನ್ನಡ ವಾಹಿನಿಗೆ ಸ್ವಾಗತ. ವಕ್ಫ್ ಪ್ರೊಟೆಕ್ಷನ್ ಸಂಘ ರಾಯಚೂರು ಸಾದ್ ಕಚೇರಿ ಹತ್ತಿರ ಹಜರತ್ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಪ್ರತಿಭಟನೆ ಮಾಡಿತ್ತು. ಹಿಜಾಬ್ ವೈದ್ಯ ನಸರತ್ ಪರ್ವೀನ್ ಅವರಿಗೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮಾಡಿದ ಅಸಂವಿಧಾನಿಕ ಕೃತ್ಯವನ್ನ ತೀವ್ರವಾಗಿ ಖಂಡಿಸಿ ಭಾರತೀಯ ಮಹಿಳಾ ಐಕ್ಯತೆಯನ್ನು ವ್ಯಕ್ತಪಡಿಸಿದರು. ಭಾರತದಲ್ಲಿ ವಾಸಿಸುವ ಎಲ್ಲಾ ಜಾತಿಯ ಜನಾಂಗದ ಮಹಿಳೆಗೂ ಮರ್ಯಾದೆ ಅತಿ ಮುಖ್ಯವಾಗಿದ್ದು, ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅಧಿಕಾರ ದರ್ಪದಿಂದ ಮೆರಿತಾ ಇದ್ದು, ಇದು ತಪ್ಪು ಅಂತ ತಕ್ಷಣವೇ ಕ್ಷಮೆ ಯಾಚಿಸಿ ರಾಜೀನಾಮೆಯನ್ನು ಕೊಡುವಂತೆ ಆಗ್ರಹ ಮಾಡಿದ್ರು. ಈ ಕೃತ್ಯ ಸಂವಿಧಾನಿಕ ಧಾರ್ಮಿಕ ಸ್ವತಂತ್ರವನ್ನ ಉಲ್ಲಂಘನೆ ಮಾಡುತ್ತೆ ಅಂತ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷ ಸೈಯದ್ ಮೊಹಮ್ಮದ್ ಸಾಹೇಬ್, ಕಾರ್ಯದರ್ಶಿ ತೌಹೀದ್ ಅಹಮದ್ ಅವರು ಇಂತಹ ಕೀಳು ಮಟ್ಟದ ರಾಜಕೀಯ ಮಾಡುವವರನ್ನ ಸಮಾಜದಲ್ಲಿ ಮುಂದುವರಿಯಲು ಬಿಡಬಾರದು. ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನಡೆದುಕೊಳ್ಳುವ ರೀತಿ ದೇಶಕ್ಕೆ ಮಾರಕವಾಗಿದೆ. ಮುಖ್ಯಮಂತ್ರಿ ಬ್ರಿಟಿಷ್ ಕುಮಾರ್ ನಿತೀಶ್ ಕುಮಾರ್ ಬ್ರಿಟಿಷರ ಚಾಳಿ ಇರುವಂತ ಒಬ್ಬ ನಾಯಕ, ಒಬ್ಬ ಮಹಿಳೆಗೆ, ಭಾರತದ ಮಹಿಳೆಗೆ ಆಗಿರುವಂತ ಅನ್ಯಾಯ ಬಗ್ಗೆ ಶರವನ್ನು ಎಳೆಯುವಂತ ರೀತಿ ಔಷಧ ರಕ್ತ ಭಾರತ ದೇಶದ ರಕ್ತ ಇರಲಿಕ್ಕಿಲ್ಲ ಅವನಲ್ಲಿ. ಯಾಕಂದ್ರೆ ಬ್ರಿಟಿಷರ ರಕ್ತದಲ್ಲಿ ಇರುವಂಥದ್ದು ಬ್ರಿಟಿಷರ ಚಾಳಿ. ಭಾರತೀಯರು ಯಾವತ್ತೂ ಶರವಸ್ತ್ರವನ್ನು ಕಾಪಾಡಿಕೊಂಡಿದ್ದಾರೆ. ಅದಕ್ಕೆ ಎಳೆಯುವಂತ ರೀತಿ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದಾರೆ ನಿತೀಶ್ ಕುಮಾರ್ ಅವರು. ಅವರಿಗೆ ಶಿಕ್ಷೆ ಆಗಬೇಕು. ಕೇವಲ ಕ್ಷಮೆ ಕೇಳೋದ್ರಿಂದ ಆಗಲಾರದು ಅಂತೇಳಿ ನಾವು ಈ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾವು ಬೇಡಿಕೆಗಳನ್ನು ಇಡ್ತೀವಿ. ನಮ್ಮ ರಾಯಚೂರು ಮಹಿಳೆಯರ ವತಿಯಿಂದ ನಾವೊಂದು ರಿಕ್ವೆಸ್ಟನ್ನು ಈ ದೇಶದ ಸರ್ವೋಚ್ಚ ನ್ಯಾಯಾಲಯಕ್ಕೆ, ಯಾಕಂದರೆ ನಾವು ರಾಷ್ಟ್ರಪತಿಗಾದರೆ ಕಳಿಸಿದ್ರೆ ಕೂಡ ಏನೂ ಆಗಲಿಕ್ಕಿಲ್ಲ. ಯಾಕಂದರೆ ಇವು ಚುನಾಯಿತರು ಎಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡಿ ಈ ದೇಶದ ಪ್ರಧಾನಿ ಆಗಿರ್ಬೋದು, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ಎಲ್ಲರೂ ಮಿಂಗಲಾಗಿರ್ತಾರೆ. ಒಂದು ಮಹಿಳೆಗೆ ಆಗಿರುವಂಥ ಅನ್ಯಾಯನ ಸರಿಪಡಿಸಬೇಕಂದ್ರೆ ಕೇವಲ ನಮ್ಮನ್ನು ನಂಬಿಕೆ ಇರೋದು ಕೇವಲ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮಾತ್ರ ಅಂತೇಳಿ ನಾನು ಹೇಳಕ್ಕೆ ಇಲ್ಲ. ಅದು ಅವ್ರ ಉದ್ದೇಶ ಏನಿತ್ತಂಬುದು ಅವರಿಗೆ ಗೊತ್ತಾಗಿರುವಂಥದ್ದು. ನಾವು ಮುಸ್ಲಿಮರು ಅಂತೇಳಿ ಹೇಳೋದಿಲ್ಲ. ಒಬ್ಬ ಮಹಿಳೆ, ಈ ಭಾರತೀಯ ಮಹಿಳೆಯನ್ನು ಆಗಿರುವಂಥ ಅನ್ಯಾಯಕ್ಕೆ ಸರಿಪಡಿಸಬೇಕು. ಯಾಕೆ ಮುಸ್ಲಿಂ ಅಂತೇಳಿ ಅಲ್ಲ, ಕೇವಲ ಮುಸ್ಲಿಂ ಅಷ್ಟೇ ಶರವಸ್ತ್ರವನ್ನು ಹಾಕೊಳ್ಳಲ್ಲ. ಈ ದೇಶದಲ್ಲಿ ರಾಜಸ್ಥಾನಿ ತಮ್ಮ ರೀತಿಯಲ್ಲಿ ಹಾಕ್ಕೊಂತಾರೆ, ಮುಸ್ಲಿಮರು ತನ್ನ ರೀತಿಯಲ್ಲಿ ಹಾಕ್ಕೊಂತಾರೆ. ನಮ್ಮ ಹಳ್ಳಿಗಳಲ್ಲಿ ತನ್ನ ತಲೆಯಲ್ಲಿ ಹಾಕುವಂಥ ಶರವಸ್ತ್ರ ಇರುತ್ತೆ. ಹಲವಾರು ರೂಪ ಇದ್ದಾವೆ ಅದರಲ್ಲಿ. ಅದು ಒಂದು ಭಾರತೀಯರಿಗೆ, ಅದು ಒಂದು ಮುಸಲ್ಮಾನರಿಗೆ ಇರುವಂಥ ಬುರ್ಕ ಎಂಬುದೊಂದು ಶರವಸ್ತ್ರ. ಅದು ಏನಿಲ್ಲ, ಶರವಸ್ತ್ರ ಹುಟ್ಟುವಂಥ ಇನ್ನೊಂದು ಅಧಿಕಾರ ಇಲ್ಲ. ತನ್ನ ಮಾಡ್ಕೊಂಡಿರುವಂಥ ಗಂಡ ಕೂಡ ಆ ಶರವಸ್ತ್ರ ಮುಟ್ಟಬೇಕಂದ್ರೆ ಕೇಳಿ ಮುಟ್ಟಬೇಕಾಗುತ್ತೆ. ಯಾವುದೋ ಒಬ್ಬ ಮನುಷ್ಯ ಇಲ್ಲ ಬಹಿರಂಗ ಸಭೆಯಲ್ಲಿ ಒಂದು ನ್ಯಾಯ ಕೊಡುವಾಗ ಇದರ ಕಲಿಸಿ ಅವ್ರಿಗೆ ಶರವಸ್ತ್ರ ಮುಟ್ತಾರೆ. ಇದಾಗಿರುವಂಥ ದೊಡ್ಡ ಅನ್ಯಾಯ ಅಲ್ಲ. ಕ್ಷಮೆ ಕೇಳೋದಲ್ರಿ, ನಾಡಿ ಕ್ಷಮೆ ಕೇಳೋದೇನು? ಶಿಕ್ಷೆ ಆಗಬೇಕಲ್ಲ. ಕ್ಷಮೆ ಕೇಳೋದು ಸರಳತೆ ಅವರಿಗೆ. ಕ್ಷಮೆ ಎಂಬುದು ಉಪಾಯ ಅಲ್ಲ. ತಪ್ಪು ಮಾಡಿ ಕ್ಷಮೆ ಅನ್ನೋದು ಉಪಾಯ ಅಲ್ಲ. ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಕೇಳ್ತಾ ಇರೋದು ಶಿಕ್ಷೆ ಒದಗಿಸಿ ಕೊಡಬೇಕು ಅವರಿಗೆ. ಶಿಕ್ಷೆ ಆಗಬೇಕು. ಯಾಕೆ ರಾಜ್ಯದ ಮುಖ್ಯಮಂತ್ರಿ ಅಂದರೆ ಏನಾದರೂ ಮುಟ್ಬೋದಾ? ಯಾರಿಗಾದರೂ ಮುಟ್ಬೋದಾ? ಕ್ಷಮೆ ಸಾಮಾನ್ಯರಾಗಿದೆ. ಪ್ರಕರಣ ದಾಖಲಾಗಿಲ್ಲ, ಶಿಕ್ಷೆ ಹೇಗಾಗುತ್ತೆ? ಕಂಪ್ಲೇಂಟ್ ದಾಖಲಾತಿ ಭಾಳಷ್ಟು ಕಂಪ್ಲೇಂಟ್ ಆಗಿದೆ. ಈಗಾಗಲೇ ಭಾಳಷ್ಟು ರಾಜ್ಯಗಳಲ್ಲಿ ಕಂಪ್ಲೇಂಟ್ ಆಗಿದೆ. ಮಹಿಳೆಯರು ಅದರ ವಿರುದ್ಧ ಮಹಿಳಾ ಮೋರ್ಚಾದಿಂದ ಕಂಪ್ಲೇಂಟ್ ಮಾಡಿದ್ದಾರೆ. ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಮಗೆ ನಂಬಿಕೆ ಇದೆ. ಅವ್ರಿಗೆ ಮರಣದಂಡನೆ ಆಗಬೇಕು. ಮರಣದಂಡನೆ ಆಗಬೇಕು. ಯಾಕಂದರೆ ಅವರೆಲ್ಲ ಮಾನವ ಜಂಪಿರ್ಲಿಕ್ಕಿಲ್ಲ. ಅವರನ್ನು ಒಬ್ಬ ಮನುಷ್ಯನಾದವನು, ಒಬ್ಬ ಮಾನವತನಾದವನು, ಒಬ್ಬ ರಾಜ್ಯ ಆಳವನು, ಒಬ್ಬ ಹೆಂಗಸರಿಗೆ ಆ ರೀತಿ ಮುಡ್ತಾನಂದರೆ ಅವ್ರು ನಾಚಿಗೆ ಬರುವಂಥದ್ದು. ನಾಚಿಗೆ ಬರಬೇಕು. ಈ ಛೀಮಾರಿ ಅಲ್ವಾ? ನನ್ನ ಒಂದು ಅನಿಸಿಕೆ, ನನ್ನೊಂದು ಅಭಿಪ್ರಾಯ, ನನ್ನ ಸಲಹೆ ಏನಾದರೂ ಕೇಳಿದರೆ ನಾನು ಹೇಳ್ತೀನಿ ಅವ್ರಿಗೆ ಮರಣದಂಡಕ್ಕೆ ಶಿಕ್ಷೆ ಆಗಬೇಕು ಅಂತೇಳಿ ನಾನು ಎಲ್ಲರ ಸರ್ವೋಚ್ಚ ನ್ಯಾಯಾಲಯಕ್ಕೆ ತಲೆಬಾಗ್ತೀನಿ, ಕೈ ಮುಗಿದು ಕೇಳ್ಕೊಳ್ತೀನಿ. ಆಗಿರುವಂಥ ಮಹಿಳೆಗೆ, ಆ ಭಾರತದ ನಾರಿಗೆ, ಆಕೆ ಕೇವಲ ಮುಸಲ್ಮಾನರ ಮಹಿಳೆ ಅಲ್ಲ, ಈ ಭಾರತದ ನಾರಿ, ಈ ಸಂಸ್ಕೃತಿ. ಅವನು ಬ್ರಿಟಿಷ್ ನಿತೀಶ್ ಕುಮಾರ್ ಹುಟ್ಟಿರುವಂಥದ್ದು ಕೂಡ ಒಂದು ಮಹಿಳೆ ಹೊಟ್ಟೆಯಲ್ಲಿ ಮಾತ್ರ ಅಂತೇಳಿ ಅವನಿಗೆ ಗೊತ್ತಿರಬೇಕು ಈ ವಿಷಯ. ಹೇಳ್ತಾರೆ, ಎಲ್ಲಿ ಸ್ತ್ರೀಯರಿಗೆ ಸಮ್ಮಾನ ಸಿಗುತ್ತದೆಯೋ ಅಲ್ಲಿ ದೇವತೆಗಳ ಸಂಚಾರ ಇರುತ್ತೆ, ಅಲ್ಲಿ ದೇವತೆಗಳ ವಾಸ ಇರುತ್ತೆ ಅಂತ ಹೇಳ್ತಾರೆ. ಅದನ್ನು
ನಮ್ಮ ಬಿಹಾರದ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಾರೆ. ನಾವು ಏನಂತ ಅರ್ಥ ಮಾಡ್ಕೋಬೇಕು, ನಮ್ಮ ಭಾರತ ದೇಶದಲ್ಲಿ ಇವಾಗ ದೇವತೆಗಳ ವಾಸ ಇಲ್ವಾ, ದೇವತೆಗಳ ಸಂಚಾರ ಇಲ್ವಾ? ಅವ್ರಿಗೆ ಹೇಳ್ತಾರಲ್ಲ, ಎಲ್ಲಿ ಸ್ತ್ರೀಯರಿಗೆ ಪೂಜಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳ ಸಂಚಾರ ಇರುತ್ತೆ ಅಂತ. ಹೆಣ್ಮಕ್ಳು ಕಷ್ಟಪಟ್ಟು ಅವ್ರ ತಂದೆ ತಾಯಿ ಪೋಷಕರು ಏನೇನೋ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಓದಿಸಿರ್ತಾರೆ. ಅವಳು ಅದಕ್ಕೆ ಸ್ಪಂದಿಸಿ ಚೆನ್ನಾಗಿ ಓದಿ ಕೊನೆಯ ಘಟ್ಟದಲ್ಲಿ ಅವಳು ಕೆಲಸಕ್ಕೆ ನೇಮಕಗೊಳ್ಳುವ ಸಂದರ್ಭದಲ್ಲಿ ಈ ರೀತಿ ತುಂಬಿದ ಸಭೆಯಲ್ಲಿ ಅವಳಿಗೆ ಆಕೆಯ ಮುಖದ ಬಟ್ಟೆಯನ್ನು ಬಲವಂತವಾಗಿ ಎಳೆದು ಇದು ಮಾಡ್ತಾರಲ್ಲ, ಅದು ಎಷ್ಟು ಹೀನಾಯ ಅಲ್ವಾ? ಅದು ಕೆಲವೊಬ್ರು ಹೇಳ್ತಾ ಇದ್ದಾರೆ, ಇದು ತಂದೆ ಮಗಳ ಒಂದು ಭಾವನೆ ವ್ಯಕ್ತವಾಗ್ತಾ ಇದೆ ಅಂತ. ನಮ್ಮ ತಂದೆ ನಮ್ಗೆ ಆ ರೀತಿ ಜಪ್ಪೋದಿಲ್ಲಪ್ಪ. ಯಾವ ತಂದೆನೂ ಈಗ ಬಲವಂತವಾಗಿ ಮುಖದ ಬಟ್ಟೆಯನ್ನು ಎಳಿತಾನೆ? ಯಾರು ಎಳೆಯೋದಿಲ್ಲ. ನಾನು ಹುಟ್ಟಿಸಿದ ಗಂಡು ಮಗು ಕೂಡ ನಾನು ಕಾನೂನಲ್ಲಿ ಓದಿ ಮತ್ತು ತಿಳ್ಕೊರಿ. ನಾನು ಹುಟ್ಟಿಸಿದ ನಾನು ಗಂಡು ಮಗುಗೆ ನಾನು ಟಚ್ ಮಾಡ್ಬೇಕಂದ್ರೆ ಅವನ ಅಪ್ಪಣೆ ಕೇಳಬೇಕು ನಾನು. ಅದು ಕಾನೂನಿನಲ್ಲಿ ಭವಿಷ್ಯ. ಇದು ನಿಮ್ಮ ಅವರ ಗಮನಕ್ಕೆ ಇಲ್ಲ. ಇದು ಕಾನೂನನ್ನು ಓದಿ ಅರ್ಥಗರ್ಭಿತವಾಗಿ ಓದಿಕೊಂಡು ರಾಜ್ಯಭಾರ ಮಾಡಬೇಕು. ಯಾವುದೋ ಹೆಬ್ಬಟ್ಟು ಇರುವವರು, ಹೆಬ್ಬಟ್ಟು ಒತ್ತುವವರು ಈ ರೀತಿ ಕುರ್ಚಿಯನ್ನು ಅಲಂಕರಿಸಿದರೆ ದೇಶದ ಗತಿ ಹೀಗೆ ಆಗುತ್ತೆ. ಅವರು ಕುಂಡಪ್ಪಗಳಿಗೆ ಒಂದು ಮಾದರಿಯಾಗಿಟ್ಟಿದ್ದಾರೆ ನಿತೀಶ್ ಕುಮಾರ್ ಸರ್ ಅವರು. ಯಾಕಂದ್ರೆ ಅವರಿಗೆ ತುಂಬ ಸ್ವಾತಂತ್ರ್ಯ ಕೊಟ್ಟಂಗ ನಾವು ಮಾನ್ಯ ಮುಖ್ಯಮಂತ್ರಿಗಳೇ ಈ ರೀತಿ ಮಾಡಿದ್ದಾರೆ. ದೇಶ ಸುಮ್ಮನೆ ಕೂತಿದೆ, ನಾನು ಬೇಕಾದ್ ಮಾಡ್ಬೋದು, ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು, ಎಲ್ಲಿಯಾದ್ರೂ ಅತ್ಯಾಚಾರ ಮಾಡ್ಬೋದು ಅಂತ ಒಂದು ದಾರಿಯನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ನಿತೀಶ್ ಕುಮಾರ್ ಸರ್ ಅವರು. ಇದಕ್ಕೆ ಯಾರು ಉತ್ತರ ಹೇಳ್ತಾ ಇಲ್ಲ, ಯಾರು ಧಿಕ್ಕಾರ ಮಾಡ್ತಾ ಇಲ್ಲ. ಯಾಕೆ? ನಿಮ್ಮ ಮನೆಯಲ್ಲಿ ಹೆಣ್ಮಗಳಿಲ್ವಾ? ನಿಮ್ಮ ತಾಯಿ ನಿಮ್ಗೆ ಹುಟ್ಟಿಸಿದಾಳಲ್ಲ, ಅವಳು ಹೆಣ್ಣಲ್ವಾ? ನಿಮ್ಗೆ ಸಹೋದರಿ ಇಲ್ವಾ? ನೀವು ಹೆಣ್ಣಿಲ್ದೇ ಹುಟ್ಟಿ ಬಂದಿದ್ದೀರಾ? ನೀವು ಮದುವೆ ಯಾರನ್ನ ಆಗಿದ್ದೀರಾ? ಏನು ಒಂದು ಗಂಡಸನ್ನೇ ಮದುವೆ ಆಗಿದ್ದೀರಾ? ನಾ ಇದು ಕೇಳ್ಬೋದಲ್ಲ ನಿಮಗೆ? ಯಾಕೆ ಎಲ್ಲ ಯಾರ ಹತ್ರ ಮನುಷ್ಯತ್ವ ಇಲ್ಲ? ಯಾವ ಕಾನೂನಲ್ಲಿ ಇದು ಹೇಳಿ ನನಗೆ ಹೇಳಿ, ನನಗೆ ಗೊತ್ತಿಲ್ಲೇನು? ನೀವೇ ಹೇಳಿ, ಯಾವ ಕಾನೂನಲ್ಲಿದೆ ಇದು ಅಪ್ಪಣೆ ಇಲ್ಲದೆ ಅವಳ ಹುಡುಗನ್ನು ಅವಳನ್ನು ಹುಟ್ಟುವ ಅಧಿಕಾರ ಯಾವ ಕಾನೂನಲ್ಲಿದೆ? ಯಾವ ವಿಧಿ ಹೇಳುತ್ತೆ? ಯಾವ ಮಸೂದೆ ಹೇಳುತ್ತೆ? ನಾನು ನನ್ನ ತಮ್ಮ ಮನಸ್ಸಿಗೆ ಹಾಗೆ ತಿರುಚಿ ಹಾಕಿ ಯತ್ವತತ್ವ ಮಾಡಿ ತಿದ್ದುಪದಿ ಮಾಡಿ ಈ ರೀತಿ ಮಾಡ್ತಾ ಇದ್ದೀರಲ್ಲ, ಇಂಥ ಪುಂಡ ನಾಯಕರಿಗೆ ಸೀಟ್ ಮೇಲೆ ಕೂಡಿಸ್ತಾ ಇದ್ದೀರಲ್ಲ, ದೇಶದ ವ್ಯವಸ್ಥೆಯನ್ನು ಹದಗೆಡಿಸ್ತಿದ್ದೀರಲ್ಲ, ನಿಮಗೆ ನಾಚಿಕೆ ಬರಬೇಕು. ಅವರ ಮಾನಸಿಕ ಸ್ಥಿಮಿತ ಸರಿಗಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಬಟ್ ಅದನ್ನು ತಪ್ಪೇ ಅಲ್ಲ. ಮಾನಸಿಕ ಸ್ಥಿತಿ ಸರಿ ಇಲ್ಲದವ್ರಿಗೆ ಅಧಿಕಾರ ಇದಕ್ಕೆ ಬರಬೇಕು. ಅಧಿಕಾರಕ್ಕೆ ಬರ್ಬೇಕಂದ್ರೆ ಅದರಲ್ಲಿ ಅರ್ಹತೆಗಳು ಇರ್ತವೆ, ಅದನ್ನು ಓದ್ಬೇಕಲ್ಲ. ದಿವಾಳಿ ಆಗಿರಬಾರ್ದು, ಮನಸ್ಥಿತಿಯು ಚೆನ್ನಾಗಿರ್ಬೇಕು. ಅಂಥವರಿಗೆ ನಾವು ಆಯ್ಕೆ ಮಾಡಬೇಕು, ಅಂಥವರಿಗೆ ನೇಮಕ ಮಾಡಬೇಕು. ಇದು ಗೊತ್ತಿಲ್ವಾ? ಮಾನಸಿಕ ಸ್ಥಿತಿ ಕಡಿಮೆ ಇದ್ದವರಿಗೆ ಯಾಕೆ ತಂದು ಕೂಡಿಸ್ಬೇಕು ಉನ್ನತ ಸ್ಥಾನದಲ್ಲಿ? ಗೊತ್ತಿಲ್ವಾ? ಇದು ಇಲ್ಲಿ ಸೈಕಲ್ ಪಂಕ್ಚರ್ ಮಾಡೋರ್ಗೂ ಕೇಳಿದ್ರೆ ನಾವು ಅವ್ರಿಗೆ ಹೇಳ್ತಾನೆ, ಇದು ಸರಿ ಏನಂದ್ರೆ ಇದು ಸರಿಯಲ್ಲ, ಇದು ಇನ್ನೊಬ್ಬರ ಪರ್ಮಿಷನ್ ಇಲ್ಲದೆ ಇನ್ನೊಬ್ಬರಿಗೆ ಟಚ್ ಮಾಡೋದು ಸರಿಯಲ್ಲ ಅಂತ ಅವನಿಗೆ ಇರೋ ನಾಲೆಜು ನಿಮಗೆ ಬೇಡವಾ? ನೀವು ಜವಾಬ್ದಾರಿಯುತ ಮನುಷ್ಯರು. ನೀವು ಎಲ್ಲಿ ಹೋಗಿದ್ದೀರಾ? ಎಲ್ಲರೂ ನಿಮ್ಮ ಮನೆಯಲ್ಲಿ ಯಾರು ಇಲ್ವಾ? ದೇಶದ ಗಟ್ಟಿ ಯಾವ ಕಡೆ ತಗೊಂಡು ಹೋಗ್ತಾ ಇದ್ದೀರಾ ನೀವು? ಇವಾಗ ಏನಾಗ್ತದೆ? ಮಗಳಂತ ಅವರು ಹೇಳಿದ್ದಾರೆ, ಆಮೇಲೆ ಕ್ಷಮೆ ಕೂಡ ಕೇಳಿದ್ದಾರೆ. ಅವರು ತಪ್ಪಾಗಿದ್ರೆ ಕ್ಷಮೆ ಆಗುತ್ತೆ. ನನ್ನ ಮಗಳ ಅಂತ ಇದು ಮಾಡಿದ್ದೀನಿ ಅಂತ ನಗತ್ತಾರೆ. ಬಹಿರಂಗವಾಗಿ ಅದೇನು ಅಂತಾರಲ್ಲ, ಊರಿನ ಜನರಿಂದ ಅಗಸಿ ಒಂದು ಚಪ್ಪಲಿ ಹೊಡೆದು ಮನೆಯಲ್ಲಿ ಬಂದು ಕಾಲು ಕೂಗುತ್ತೀರ ಅಂತ ಹೇಳ್ತಾರೆ. ಆ ರೀತಿ ಆಯ್ತು ಲೆಕ್ಕ. ನೀವು ಬಹಿರಂಗವಾಗಿ ಅವಮಾನ ಮಾಡಿದ್ರಲ್ಲ, ಬಹಿರಂಗವಾಗಿ ಕ್ಷಮೆ ಕೇಳ್ರಲ್ಲ, ಸಭೆಯನ್ನು ಮತ್ತೆ ಒಂದು ಆಯೋಜನೆ ಮಾಡ್ರಲ್ಲ, ಮಾಡಿ ಅವ ಹೆಣ್ಮಗಳು ಎಲ್ಲ ಮಾನಸಿಕ ಅಸ್ವಸ್ಥ ಆಗ್ಬಿಟ್ಟಾಳೆ. ಒಬ್ಬೊಬ್ರು ಒಂದೊಂದು ಹೇಳೋದು, ಒಂದೊಂದು ರೀತಿ ಹೇಳೋದು, ಯಾವ ರೀತಿ ಆಗುತ್ತೆ ಹೇಳಿ? ಆ ಜಾಗದಲ್ಲಿ ನಾವು ನಿಂತ್ಕೊಂಡು ನೋಡ್ಬೇಕು. ಒಂದು ಹೆಣ್ಣಲ್ಲಿ ನಾನಿಲ್ಲಿ ಹಿಂದೂ ಮಗಳಿಗಾಗಿದೆ, ಮುಸ್ಲಿಮು, ಕ್ರೈಸ್ತ, ಈಸಾಯಿ ಅಂತಿಲ್ಲ. ನಮ್ಮ ಭಾರತ ದೇಶದ ಒಂದು ಹೆಣ್ಮಗಳಿಗೆ ಆಗಿರುವ ಅವಮಾನದ ಬಗ್ಗೆ ಮಾತಾಡ್ತಾ ಇರೋದು. ಎಲ್ಲರಿಗೂ ಮಗಳಿರ್ತಾಳೆ, ಎಲ್ಲ ಧರ್ಮದಲ್ಲೂ ಮಗಳಿರ್ತಾಳೆ, ಎಲ್ಲ ಧರ್ಮದಲ್ಲೂ ಸಹೋದರಿ ಇರ್ತಾರೆ. ಆ ದೃಷ್ಟಿಯಿಂದ ನಾನು ಮಾತಾಡ್ತಾ ಇರೋದು. ಈ ತುಂಬಿದ ಸಭೆಯಲ್ಲಿ ಅವ್ರಿಗೆ ಅವಮಾನ ಮಾಡಿ ಆಮೇಲೆ ಕ್ಷಮೆ ಆಯ್ತಂದ್ರೆ ಅವಳ ಮನಸ್ಥಿತಿ ಏನಾಗಿರ್ಬೇಕು? ಅವಳು ಎಷ್ಟು ಮುದ್ದಾಗಿರ್ಬೇಕು? ನನ್ನ ಘನತೆ ಏನಾಯ್ತು, ನನ್ನ ಗೌರವ ಏನಾಯ್ತು ಅಂತ ಹೇಳಿ ಅವಳು ಜಾಬೇ ಬಿಟ್ಬಿಟ್ಟಾಳೆ. ಬಿಟ್ಟು ಆ ರಾಜ್ಯವನ್ನೇ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ಟಿದ್ದಾರೆ ಕುಟುಂಬ ಸಮೇತ. ಇದು ಎಂತಹ ಪರಿಸ್ಥಿತಿ ನೋಡಿ ನಮ್ಮ ದೇಶದಲ್ಲಿ. ಅವ್ರು ಬೇಕಂತಲೇ ಮಾಡಿರ್ಬೋದು. ಮಾಡಿದ್ದಾರೆ ಉದ್ದೇಶಪೂರ್ವಕವಾಗಿ
ಹಾಗೆ ಮಾಡಬೇಕಂತ ಏನಿತ್ತು ಅವ್ರಲ್ಲಿ ಇರ್ಬೋದು, ಪ್ರೀಪ್ಲಾನ್ ಇರ್ಬೋದು, ಪೂರ್ವ ಯೋಜನೆ ಇರ್ಬೋದು ಅವರಲ್ಲಿ, ನಮಗೆ ಅರ್ಥ ಆಗಿಲ್ಲ. वो है क्या उनका लोग उनका ले ನಮ್ಮ ಮುಖದ ಬಟ್ಟೆಯನ್ನು ಹೇಳೋದು ಅದು ಬೇಕಂತಾನೆ ಅಲ್ಲವ. ಒಂದು ಚಿಕ್ಕ ಮಗ ಕೂಡ ನಾನು ಇಟ್ಕೊಂಡಿರ್ತೀನಿ, ನನ್ನ ಮಗ ನಾವು ಕೂಡ ಹಿಂಗೆ ಜಗ್ಗೋಗಿಲ್ಲ. ಇವರಂತೂ ತುಂಬ ಗೌರವಾನ್ವಿತ ಒಂದು ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ. ಬೇರೆಯವ್ರಿಗೆ ದಾರಿ ಮಾಡಿಕೊಟ್ಟಿದ್ದಾರೆ ಇವರು. ಪುಟ್ಟ ಪುಕ್ಕರಿಗೆ ಇರ್ತಾರಲ್ಲ ಅವಾರಗಳು, ಅವ್ರಿಗೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ನಾನೇ ಮಾಡಿ ನೋಡಪ್ಪ. ಈ ಸಂದರ್ಭದಲ್ಲಿ ಅಕ್ಬರ್ ಹುಸೇನ್ ಆತುಂಡಿ, ಘರ್ಚುನಾ ಖಾನಂ, ಸಯ್ಯದ್ ತಯ್ಯಬ್ಬ, ಮತೀನ್ ಅನ್ಸಾರಿ, ಸೈಯದ್ ಇನಾ ಖಾದ್ರಿ ಸಾಹೇಬ, ಸೈಯದ್ ಮುರ್ಷದ್ ಜಾನಿ ಸಾಹೇಬ್, ಮೊಹಮ್ಮದ್ ಮಾಸೂಮ್, ಜಾಫರ್ ಅಕ್ಬರ್, ಮೊಹಮ್ಮದ್ ಶಫಿ ಮತ್ತು ತಬ್ಸುಮ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಎಸ್ಎ ಗನಿ ಸಾಹೇಬ್, ಜಿಲ್ಲಾ ವರದಿಗಾರರು, TV20 ಕನ್ನಡ, ರಾಯಚೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.